ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜೋ. ಇದು ಸಂಡೇ ಮಾರ್ನಿಂಗು. ಇವತ್ತು ನನ್ನ ಮಗ ಹುಟ್ಟಿ 3 ವರ್ಷ ಆಯಿತು. ಇವತ್ತಿನ ದಿನ ನನಗೆ ತುಂಬ ಅಂದರೆ ತುಂಬ ಫ್ರೆಶಲ್ ಡೇ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಮಾರ್ನಿಂಗು ಅವ್ರನ್ನ ವಾಕಿಗೆ ಕರ್ಕೊಂಬಂದೆ. ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಸುತ್ತಾರಿಸ್ಕೊಂಡು ಕರ್ಕೊಂಡೋಗೋಣ ಅಂತೇಳಿ. ಹಾಯ್ ಸೇ ಕುಟಿಮ ಹಾಯ್ ಹಾಯ್. ಹೊರಗಡೆ ಕರ್ಕೊಂಬಂದಮೇಲೆ ತುಂಬ ಎಂಜಾಯ್ ಮಾಡ್ತಾನೆ. ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಿರಿಕಿರಿ ಮಾಡ್ತಾನೆ. ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗ್ತಾನೆ. ಅವನೇ ಬಂದು ಬೆಲ್ಲೆಲ್ಲ ಹೊಡಿತಾ ಇದ್ದಾನೆ. ಇದೆಲ್ಲ ಚೆನ್ನಾಗಿ ಕಲ್ತಿದ್ದಾನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ ಕೂಡ ಇದೆ. ಬಾಲ್ಕನಿಯಲ್ಲಿ ಪಾರಿವಾಳ ಮರಿ ಆಗಿತ್ತು. ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಸ್ವಲ್ಪ ಊಟ ಮತ್ತು ನೀರನ್ನ ಕೊಟ್ಬಿಟ್ಟು ಬಾಲ್ಕನಿನ ಕ್ಲೋಸ್ ಮಾಡಿಬಿಟ್ವಿ. ನಾವು ಹೇಗಿದ್ದರೂ ತುಂಬ ಜನ ಇರೋದ್ರಿಂದ ಅದಕ್ಕೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಲ್ಕನಿನ ಕ್ಲೋಸ್ ಮಾಡಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ನಾನಿಲ್ಲಿ ವೈಟ್ ನೆಟ್ನ ಈ ಥರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾನು ಬ್ಲೂ ಕಲರ್ ನೆಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ವಿಡಿಯೋ ಮಾಡಿರೋ ಅಂಥ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದೆ. ಸೊ ಡೈರೆಕ್ಟ್ ನಾನು ಡೆಕೋರೇಷನ್ ಫಿನಿಶ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೆಟ್ಟು ಬ್ಲೂ ಕಲರ್ ನೆಟ್ ಕೂಡ ಅದ್ರ ಮೇಲೆ ಹಾಕಿ ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಕಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸೆಂಟ್ರಲ್ಲಿ ಈ ಥರ ಬ್ಲೂ ಕಲರ್ ಫ್ಲವರ್ಸು ಹಾಗೆ ಗೋಲ್ಡ್ ಕಲರ್ ಫ್ಲವರ್ಸನ್ನು ಸೇಫ್ಟಿ ಪಿನ್ ಸಹಾಯದಿಂದ ಎಲ್ಲದನ್ನು ಕ್ಲೀನಾಗಿ ಪೇಸ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ವೈಟ್ ಕಲರ್ ಬಲೂನ್ಸು ಮತ್ತು ಬ್ಲೂ ಕಲರ್ ಬಲೂನ್ಸ್ನ ಸೇರಿಸಿ ಈ ಥರ ಫ್ಲವರ್ ಶೇಪಲ್ಲಿ ಮೇಲ್ಗಡೆ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಲಾಸ್ಟಲ್ಲಿ ಹ್ಯಾಪಿ ಬರ್ಡೇ ಬ್ಯಾಂಡ್ನ ಕೂಡ ಹಾಕ್ತಾ ಇದ್ದೀನಿ. ಸೈಡಲ್ಲಿ ಬಂದುಬಿಟ್ಟು ಈ ಥರ ಲೀವ್ಸಿಂದು ನಾನೊಂದು 4 ಆ ಕಡೆ ಈ ಕಡೆ ಈ ಥರ ಲೆಂತಿಯಾಗಿ ಬಿಟ್ಟಿದ್ದೀನಿ. ಇದರಿಂದ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಕ್ಲೀನಿಂಗ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಯಿತು. ಡೆಕೋರೇಷನ್ ಮಾಡಬೇಕಾದ್ರೆ ಅನಿಸುತ್ತೆ ಡೆಕೋರೇಷನ್ ಮಾಡೋದು ತುಂಬ ಕಷ್ಟ ಅಂತೇಳಿ. ಡೆಕೋರೇಷನ್ ಮಾಡಿ ಆದಮೇಲೆ ಅನಿಸುತ್ತೆ ಕ್ಲೀನಿಂಗ್ ಅಂದರೆ ತುಂಬ ಕಷ್ಟ ಅಂತೇಳಿ. ಫೈನಲ್ ಆಗಿ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ರಿಟರ್ನ್ ಗಿಫ್ಟ್ನೆಲ್ಲ ಸ್ವಲ್ಪ ಜೋಡಿಸ್ಕೊಳೋಣ ಅಂತ ಬಂದೆ. ಆ್ಯಕ್ಚುಲಿ ನಾವು ರಿಟರ್ನ್ ಗಿಫ್ಟು 1 ಡೇ ಮುಂಚೆನೇ ರೆಡಿ ಮಾಡ್ಕೊಳೋದು ತುಂಬ ಬೆಟರ್ ಅನಿಸುತ್ತೆ. ಬಟ್ ನಾನೇನು ಅಂದ್ಕೊಂಡೆ ಆವತ್ತಿನ ದಿನವೇ ಬೇಗನೆ ಮಾಡ್ಕೊಬೋದು ಹೇಳು ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಬಟ್ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಇಲ್ಲಿ ನನ್ನ ಸಿಸ್ಟರ್ ಕೂಡ ಹೆಲ್ಪ್ ಮಾಡಿದ್ರು. ಬಟ್ ಆದರೂ ಕೂಡ ತುಂಬಾ ಕಷ್ಟ ಆಯಿತು. ಸೊ ನಾವು ಇನ್ನು ಮುಂದೆ ಯಾವತ್ತೇ ಆಗಲಿ ರಿಟರ್ನ್ ಗಿಫ್ಟ್ನ ನಾನು ಒಂದಿನ ಮುಂಚೆನೇ ಪ್ರಿಪೇರ್ ಮಾಡಿಡಬೇಕು ಅಂತ ಗೊತ್ತಾಯಿತು. ಸೊ ಇಲ್ಲೆಲ್ಲ ರಿಟರ್ನ್ ಗಿಫ್ಟಿಗೆ ಬಂದುಬಿಟ್ಟು ನಾನು ಗ್ಲಾಸ್ ಐಟಮ್ ಇರೋದು ಒಂದು ಬಾಕ್ಸ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಮಕ್ಕಳೇ ಅಲ್ವಾ, ಮಕ್ಕಳಿಗೆ ಆದರೆ ಇದು ಯೂಸ್ ಆಗುತ್ತೆ. ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಬೇಕಾದ್ರೆ ಫ್ರೂಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಹಾಕ್ಕೊಂಡೋಗಿ ಚೆನ್ನಾಗಿರುತ್ತೆ. ಮತ್ತು ಕಂಟೈನರು ಟೈಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ರಿಟರ್ನ್ ಗಿಫ್ಟು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹಾಲಲ್ಲಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ಕೇಕ್ ಕೂಡ ಬಂತು. ಹಾಗೆ ಒಬ್ಬೊಬ್ಬರೇ ಗೆಸ್ಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆದರು. ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ದಿವ್ಯಾ ಪಾಪುನ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಬಂದರು. ಕುಟಿಮಗೆ ಬರ್ಡೇ ಕ್ಯಾಂಡಲ್ ಹಚ್ಚಿರೋದಕ್ಕೆ ಸ್ವಲ್ಪ ನರ್ವಸ್ ಆದ. ಸೊ ಅವನಿಗೆ ಸ್ವಲ್ಪ ಈ ಥರ ಫೈರ್ ಪಟಾಕಿ ಇವೆಲ್ಲ ಕಂಡ್ರೆ ಇಷ್ಟ ಆಗಲ್ಲ, ಸ್ವಲ್ಪ ನರ್ವಸ್ ಆಗ್ತಾನೆ. ಇಲ್ಲೂ ಕೂಡ ಅದೇ ಆಯಿತು. ಬಟ್ ತುಂಬಾ ಖುಷಿಯಾಗಿದ್ದ. ಬಟ್ ನಾವು ಅದನ್ನು ಹಚ್ಚಿದ ತಕ್ಷಣ ಸ್ವಲ್ಪ ಭಯ ಪಟ್ಕೊಂಡ. ಸೊ ಅವನ್ನ ಸಮಾಧಾನ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಸೊ ಫೈನಲ್ ಆಗಿ ಅವನು ಸಮಾಧಾನ ಆದ. ಸೊ ಕೇಕ್ ಅವನೇ ಕಟ್ ಮಾಡಬೇಕು ಅಂತ ಕೂಡ ಬಂದ. ಖುಷಿಯಾಗಿ ಕೇಕ್ ಕೂಡ ಅವನೇ ಕಟ್ ಮಾಡ್ದ.
ಅಂತೂ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡಿಕೊಂಡ. ಹಾಗೆ ಮಕ್ಕಳ ಜೊತೆ ಇರೋದಕ್ಕೆ ಅವನಿಗೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಖುಷಿಯಾಗಿದ್ದ. ಹಾಗೆ ಕೆಲವು ಮಕ್ಕಳು ಕೇಕ್ ಕಟ್ ಆದಮೇಲೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಕುಟಿಮ ಕೇಕ್ ಮಾತ್ರ ಯಾರೇ ತಿನ್ನಿಸಿದ್ರೆ ತಿನ್ನಲೇ ಇಲ್ಲ, ಅವನೇ ತಿನ್ನಬೇಕು ಅಂತ ಹಠ ಮಾಡ್ತಿದ್ದ. ಓಕೆ, ಅವನಿಗೆ ಅವನ ಪಾಡಿಗೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೇಕ್ನೆಲ್ಲ ಎಲ್ಲರಿಗೂ ಫ್ರೆಂಡ್ಸಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ದಿವ್ಯಾ ಕೂಡ ಎಲ್ಲರಿಗೂ ವೆಲ್ಕಮ್ ಡ್ರಿಂಕ್ಸ್ನ ಕೊಡೋದಕ್ಕೆ ಕೂಡ ರೆಡಿ ಮಾಡ್ಕೊಂಡ್ರು. ಇಲ್ಲಿ ನಾನು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಒಂದು 45 ಮಿನಿಟ್ಸ್ ಮುಂಚೆನೇ ವಾಟರ್ ಮಿಲನ್ ಫ್ರೆಶ್ ಜ್ಯೂಸನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಕೇಕ್ ಕಟಿಂಗ್ ಆದಮೇಲೆ ಎಲ್ಲರಿಗೂ ಜ್ಯೂಸ್ ಕೊಡೋದು ಅಂತ ಪ್ಲ್ಯಾನ್ ಆಗಿತ್ತು. ಹಾಗೆ ಜ್ಯೂಸು ಮಕ್ಕಳಿಗೆಲ್ಲೂ ತುಂಬ ಅಂದರೆ ತುಂಬ ಇಷ್ಟಪಟ್ಟರು, ದೊಡ್ಡವರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ಕುಡಿದ್ರು. ನಾನಿಲ್ಲಿ ಶುಗರ್ ಆ್ಯಡ್ ಮಾಡಿರಲಿಲ್ಲ, ಯಾಕಂದರೆ ತುಂಬ ಜನ ಸೀನಿಯರ್ ಸಿಟಿಸನಿಂದ ಕೂಡ ಬರೋರಿದ್ದರು. ಹಾಗಾಗಿ ನಾನು ಇಲ್ಲಿ ಜ್ಯೂಸಿಗೆ ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡಿರಲಿಲ್ಲ. ಹಾಗೆ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಖುಷಿಯಾಗಿದ್ದರು, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಕೇಕ್ ಕಟ್ಟಿಂಗ್ ಆದಮೇಲೆ ಪಾಪುನೇ ತೊಗೊಂಡೋಗಿ ಕೊಡ್ತಾ ಇದ್ದ, ತುಂಬ ಖುಷಿ ಆಯಿತು. ಫಂಕ್ಷನ್ ಸ್ವಲ್ಪ ಲೇಟಾಗಿ ಇಟ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ನಾನು ಡಿನ್ನರ್ಗೆ ರೆಡಿ ಮಾಡಿದ್ದೆ. ಸ್ನ್ಯಾಕ್ಸ್ ಐಟಮ್ ಬದಲು ಎಲ್ಲರಿಗೂ ಡಿನ್ನರು ಪ್ರೊವೈಡ್ ಮಾಡೋಣ ಅಂತ. ತುಂಬ ಜನ ವೆಜಿಟೇರಿಯನ್ ಇರೋದ್ರಿಂದ ನಾನಿಲ್ಲಿ ವೆಜಿಟೇರಿಯನ್ ಬಿರಿಯಾನಿ ಹಾಗೆ ಹಾಲು ಕಬಾಬು, ಸ್ವೀಟ್ ಬಂದು ಇಲ್ಲಿ ನಾನು ಪಾಯಸ ಮಾಡ್ಕೊಂಡಿದ್ದೆ, ಹಾಗೆ ರೈತ ಕೂಡ ಮಾಡ್ಕೊಂಡಿದ್ವಿ. ತುಂಬ ಎಲ್ಲರೂ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ತುಂಬ ಖುಷಿ ಪಡ್ತಾಯಿದ್ರು. ಹಾಗೆ ಲಾಸ್ಟಲ್ಲಿ ಕೆಲವೊಂದು ಫ್ಯಾಮಿಲಿ ಪಿಕ್ಸ್ನ ಕೂಡ ನಾನು ಆ್ಯಡ್ ಮಾಡಿದೆ. ತುಂಬ ಚೆನ್ನಾಗೋಯ್ತು ಇವತ್ತಿನ ದಿನ ಅಂತೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.